ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗವು ಬೆಂಗಳೂರು ಮಂಗಳೂರು ಮಾರ್ಗದಲ್ಲಿ ಅತ್ಯಾಧುನಿಕ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನ ಪ್ರಾಯೋಗಿಕ ಸಂಚಾರವನ್ನು ಆರಂಭಿಸಿದೆ. ಸಕಲೇಶಪುರ ಮತ್ತು ಸುಬ್ರಹ್ಮಣ್ಯ ನೆಟ್ಟಣ ರೈಲು ನಿಲ್ದಾಣದ ಮಧ್ಯೆ ಈ ರೈಲು ಪರೀಕ್ಷಾರ್ಥ ಓಡಾಟ ಆರಂಭಿಸಿದೆ. ವಂದೇ ಭಾರತ್ ರೈಲು ಓಡಾಟಕ್ಕೆ ಸಹಕರಿಸಿದ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆಗೆ ಜಿಲ್ಲೆಯ ಜನತೆ ಧನ್ಯವಾದ ತಿಳಿಸಿದ್ದಾರೆ. ಸುಬ್ರಹ್ಮಣ್ಯ ನೆಟ್ಟಣ ರೈಲು ನಿಲ್ದಾಣದಿಂದ ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಂದೇ ಭಾರತ್ ರೈಲು ತನ್ನ ಮೊದಲ ಪ್ರಯಾಣವನ್ನು ಘಾಟ್ ರಸ್ತೆಯ ಮೂಲಕ ಆರಂಭಿಸಿದೆ. ಒಟ್ಟು 20 ಬೋಗಿಗಳನ್ನು ಹೊಂದಿರುವ ಈ ರೈಲಿನಲ್ಲಿ ಪ್ರಯಾಣಿಕರ ಬದಲಿಗೆ ಬೋಗಿಯ ತುಂಬಾ ಮರಳು ಚೀಲಗಳನ್ನು ತುಂಬಿಸಿ ನಿರ್ದಿಷ್ಟ ವೇಗಗಳಲ್ಲಿ ಹಲವು ಬಾರಿ ಘಾಟ್ ಹಳ್ಳಿಗಳಲ್ಲಿ ರೈಲನ್ನು ಓಡಿಸಿ ಪರೀಕ್ಷಾರ್ಥ ಪ್ರಯೋಗ ನಡೆಸಲಾಗುತ್ತಿದೆ. ಕರಾವಳಿ ಭಾಗದಲ್ಲೂ ವಂದೇ ಭಾರತ್ ರೈಲು ಓಡಾಡಲು ಸಿದ್ಧವಾಗಿರುವುದು ಜಿಲ್ಲೆಯ ಜನರಲ್ಲಿ ಮಂದಹಾಸ ಮೂಡಿಸಿದೆ. ಈ ಕುರಿತಂತೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಜಗದೀಶ್, ಪಶ್ಚಿಮ ಘಟ್ಟಗಳಲ್ಲೂ ವಂದೇ ಭಾರತ್ ಸಂಚಾರ ಸಾಧ್ಯವಾಗುತ್ತಿರುವುದು ಸಂತಸ ತಂದಿದೆ. ಕೆಲವೇ ತಾಸುಗಳಲ್ಲಿ ಮಂಗಳೂರು ಬೆಂಗಳೂರು ಪ್ರಯಾಣ ಸಾಧ್ಯವಾಗಲಿದ್ದು ಸಾವಿರಾರು ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದರು. ಬರಬೇಕನ್ನುವಂತಹ ಏನೋ ಕೆಲವೇ ತಾಸುಗಳಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಅಥವಾ ಬೆಂಗಳೂರಿಂದ ಮಂಗಳೂರಿಗೆ ಏನು ಪ್ರಯಾಣಿಕರು ಪ್ರಯಾಣಿಸ್ತಾರೆ, ಅತಿ ತುರ್ತು ಸಂದರ್ಭದಲ್ಲೂ ಕೂಡ ಹೋಗ್ಬೋದು ಅನ್ನುವಂತಹ ಒಂದು ಒಳ್ಳೆಯ ನಿರೀಕ್ಷೆಗೆ ಇದು ಗಮನಾರ್ಹವಾಗಿದೆ. ಸ್ಥಳೀಯರಾದ ರಮೇಶ್, ಜಿಲ್ಲೆಯ ಜನರ ಹಲವು ವರ್ಷಗಳ ಹೋರಾಟದ ಫಲವಾಗಿ ಇಂದು ವಂದೇ ಭಾರತ್ ಬೆಂಗಳೂರು ಮಂಗಳೂರು ಮಧ್ಯೆ ಓಡಾಟ ನಡೆಸಲು ಸಿದ್ಧವಾಗಿದೆ. ಮುಂದೆ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣದಲ್ಲೂ ಹಲವು ಅಭಿವೃದ್ಧಿ ಕಾಮಗಾರಿಗಳು ನಡೆಯಬೇಕಿದ್ದು ಈ ನಿಟ್ಟಿನಲ್ಲೂ ಪ್ರಯತ್ನಗಳು ಮುಂದುವರಿಯಬೇಕೆಂದು ಹೇಳಿದರು. ರೈಲ್ವೆಯಲ್ಲಿ ನಮಗೆ ತುಂಬಾ ನಮ್ಮ ಬದುಕಿನಲ್ಲಿ ಇದ್ದದೊಂದು ರೈಲ್ವೆ, ಅದರ ಬಗ್ಗೆ ರೈಲ್ವೆ ಬಗ್ಗೆ ತುಂಬ ಗೌರವ ಇರ್ತದೆ. ಹಾಗೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಈ ರೈಲ್ವೆ ಸ್ಟೇಷನ್ಗೆ ಬೇಕಾದ ವ್ಯವಸ್ಥೆ ಮಾಡಲಿ.